ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ. ಇವಾಗ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಗೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು. ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡೋಣ. ಏನಪ್ಪ ಹಾಸ್ಪಿಟ್ಲಿಗೆ ಇವಾಗ ಏನಕ್ಕಾಯ್ತು ಅಂದರೆ, ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಅಡುಗೆ ಮಾಡಿ ಪಾತ್ರೆ ತೊಳಿಬೇಕು, ಸ್ನಾನ ಮಾಡಬೇಕು, ಜಾಸ್ತಿ ಇದೆ. ಬೇಳೆಗೆ ಇಟ್ಟಿದ್ದೀನಿ, ಅನ್ನ ಸಾರು ಅಷ್ಟೇ ಮಾಡಿಬಿಟ್ಟು ಬೇಗ 6 ಗಂಟೆ ಆಗಿದೆ ಇವಾಗ. ಇವಾಗ ಬೇಳೆಗೆ ಇಟ್ಟಿದ್ದೀನಿ, ಬಿಸಿ ನೀರು ಮಾಡ್ಕೊಂಡು ಕುಡಿದು ಹಾಗೆ ಪಾತ್ರೆ ತೊಳೆದು ಆಮೇಲೆ ಟೀ ಮಾಡ್ಕೊಂಡು ಕುಡಿತೀನಿ. ನೋಡಿ ಇವಾಗ ಬಿಸಿ ನೀರಿಗೆ ಇಕ್ಕಿದ್ದೀನಿ, ಇಲ್ಲಿ ಬೇಳೆಗೆ ಇಟ್ಟಿದ್ದೀನಿ. ಪಾತ್ರೆ ಜಾಸ್ತಿ ಇದೆ ನೋಡಿ, ಇಲ್ಲಿ ತೊಳ್ಕೊಳ್ಬೇಕು ಪಾತ್ರೆ ಎಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಪಾತ್ರೆ ತೊಳೆದು ಬೇಳೆನೂ ಬೆಂದಿತ್ತು, ಅಷ್ಟರಲ್ಲಿ ಸ್ನಾನ ಮಾಡಿಬಿಟ್ಟು ಬಿಸಿಯಾಗಿತ್ತು ಹಾಕಿದ್ರೆ ನೀರು. ಮತ್ತು ಅವನ ಎದ್ರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗ ಬೇಗ ಮಾಡಿಕೊಂಡು ಪಾತ್ರೆ ತೊಳೆದು ಸ್ನಾನ ಮಾಡಿಕೊಂಡು ಇವಾಗ ಟೀ ಅಥವಾ ಗಂಜಿ ಮಾಡ್ಕೊಂಡು ಕುಡಿಬೇಕು. ಪಾತ್ರೆ ಆಯ್ತು, ಇನ್ನು ಸಾಂಬಾರು ಒಗ್ಗರಣೆ ಹಾಕಿ ಅನ್ನಕ್ಕೆ ಅಷ್ಟು ಇಟ್ಟರೆ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ಸಾಂಬಾರು ಆಯಿತು. ಇವಾಗ ಗಂಜಿ ಮಾಡ್ಕೊಂಡಿದ್ದೆ, ಇವಾಗ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಇದಷ್ಟಾದರೆ ಆಯಿತು. ಬಟ್ಟೆ ತೊಳೆದು ರೆಡಿಯಾಗಿ ಹೋಗಬೇಕು ಹಾಸ್ಪಿಟ್ಲಿಗೆ 9 ಗಂಟೆಗೆ. ಇವಾಗ ಇದು ಪುಳಿಯೋಗರೆ ಗೊಜ್ಜು ಮಾಡಿ ಗಂಜಿ ಕುಡಿದು ಆಮೇಲೆ ಸಿಗ್ತೀವಿ. ನೋಡಿ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ರೆಡಿ ಆಗಿದ್ವಿ. ಅಂದರೆ ಹೋಗ್ಬೇಕಾಗಲಿಲ್ಲ, ತಿರ್ಗಾ ಕ್ಯಾನ್ಸಲ್ ಆಗಿಬಿಡ್ತು. ಯಾಕಪ್ಪ ಇವಾಗ ಹಾಸ್ಪಿಟ್ಲ್ ಅಂದರೆ ಮತ್ತೇನಾಯ್ತು ಅಂದರೆ, ಏನಿಲ್ಲ, ನಾನು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪರೇಷನ್ ಮಾಡ್ಕೊಳ್ಳೋದಂತ ಇದ್ದೆ. ಹಾಗಾಗಿ ಹೋಗಬೇಕಂತ ರೆಡಿ ಆಗಿದ್ದೆ. ಬೇಗ ಎದ್ದು ಅಡುಗೆ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು 9 ಗಂಟೆಗೆ ಹೊರಡೋರಿದ್ವಿ. ಅಷ್ಟರಲ್ಲಿ ಆಶಾ ವರ್ಕರ್ಗೆ ಫೋನ್ ಮಾಡಿ ಕೇಳಿದೆ. ಫಸ್ಟು ಅವ್ರಿಗೂ ಒಂದು ಮಾತು ಹೇಳಬೇಕಲ್ಲ, ಅದಕ್ಕಾಗಿ ಅವ್ರನ್ನ ಕೇಳಿಬಿಟ್ಟು ಹೋಗೋಣ ಅಂತ ಫೋನ್ ಮಾಡಿದರೆ, ಅವಳು ಇವಾಗ ಬೇಡ, ನಾ ಫೋನ್ ಮಾಡು ನೆಕ್ಸ್ಟ್ ಮಂತ್ ಆವಾಗ ಮಾಡ್ಕೊಳ್ಳುವಂತೆ, ನಿಮ್ಮ ಪೀರಿಯಡ್ ಆದ 4 ಡೇಸ್ ಫೋನ್ ಮಾಡ್ಕೊಳ್ಳುವಂತೆ ನಾನು ಹೇಳ್ತೀವಿ. ಬ್ಲಡ್ ಟೆಸ್ಟ್ ಮಾಡಿಸಿ ಆಮೇಲೆ ಮಾಡ್ತಾರೆ ಬುಧವಾರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಂದರು. ಸರಿ ಅಂದ್ಬಿಟ್ಟು ತಿರ್ಗಾ ಕ್ಯಾನ್ಸಲ್ ಮಾಡಿಬಿಟ್ಟು ಹೋಗೋದು. ನಾನು ಫಸ್ಟ್ ಹೋಗಿ ಯಾವ್ದು ಒಳ್ಳೆಯದು, ಯಾವ್ದು ಬೆಟ್ರು, ಕರೆಂಟ್ದ ಕೈ ಆಪರೇಷನ್ ಅಂತ ನೋಡೋಣ ಅಂತ ಇದ್ದೆ. ಯಾವುದಂತ ನನಗೂ ಕನ್ಫ್ಯೂಷನ್ ಆಗ್ತಾಯಿದೆ. ಕರೆಂಟದ್ದು ಮಾಡ್ಕೊಳ್ಳ, ಕೈದು ಆಪರೇಷನ್ ಮಾಡ್ಕೊಳ್ಳ ಅಂತ. ಅದೊಂದು ಕರೆಂಟದ್ದು ಮಾಡ್ಕೊಂಡ್ರೆ ನಾನು ಇರೋದೇ ಮೊದಲೇ ವೀಕು, ಅದೊಂದು ಭಯ ನಂಗೆ. ನನ್ನ ಮೊದಲೇ ಬಾಡಿ ಹೀಟ್ ಇರುತ್ತೆ, ಅದು ಬೇರೆ. ಮುಂದೆ ಕೆಲವೊಬ್ರು ಸೊಂಟ ನೋವು ಬರುತ್ತೆ, ಮುಂದೆ ಹೊಟ್ಟೆ ನೋವು, ಗರ್ಭಕೋಶಕ್ಕೆ ಮುಂದೆ ಹೋಗ್ತಾ ಏಜ್ ಆದಂಗೆ ಬಾವು ಬರುತ್ತೆ ಅಂತಾರೆ. ಅದಕ್ಕಾಗಿ ಕೈದು ಬೆಟ್ರ್ ಅಂತಾರಾದರೆ ನನಗೆ ಹಿಂದೆ ಮುಂದೆ ನೋಡ್ಕೊಳ್ಳೋರು ಯಾರು ಇಲ್ಲ ಫ್ರೆಂಡ್ಸ್, ಅದೊಂದು ಟೆನ್ಷನ್ನು. ಇದಾದರೆ 2-3 ದಿನಕ್ಕೆ ರಿಕವರಿ ಆಗ್ತೀವಿ, ಸ್ವಲ್ಪ ಮನೆ ಕೆಲಸ ಮಾಡ್ಕೋಬೋದು. ನಮ್ಮ ಯಜಮಾನ್ರು ಒಂದು 10-15 ಡೇಸ್ ಕೆಲಸ ರಜೆ ಹಾಕೊಂಡು ಮಾಡ್ತಾರೆ, ಇಲ್ಲಂತಲ್ಲ. ಆದರೆ ಕೈದಾದರೆ ಸ್ವಲ್ಪ ತುಂಬ ರಿಸ್ಕ್ ಇರುತ್ತಲ್ವ. ಅದಕ್ಕೆ ನನಗೂ ಕೆಲವೊಬ್ರಂತ ನೀವು ವೀಕ್ ಇದೆ, ನೀವು ಕೈದೇ ಮಾಡ್ಕೊಂಡು ನಿಂಗೆ ಕರೆಂಟ್ ಸೆಟ್ ಆಗೋಲ್ಲ, ಫುಲ್ ಮತ್ತೆ ಎಫೆಕ್ಟ್ ಆಗುತ್ತೆ ನಿನ್ನ ಬಾಡಿಗಾಗಲಿ, ಅದು ತುಂಬ ಡೇಂಜರು, ಮಾಡ್ಕೊಳ್ಬೇಡ, ನಿಂಗೆ ಸೆಟ್ ಆಗೋಲ್ಲ, ನೀನು ಯಾಕೋ ವೀಕ್ ಇದೆ, ನೀನು ನೋಡಿಬಿಟ್ಟೆ ಮಾಡೋಲ್ಲ ಅಂತ ಇದ್ದಾರೆ. ನೋಡೋಣ ಏನಾಗುತ್ತೆ ಫ್ರೆಂಡ್ಸ್, ಗೊತ್ತಾಗ್ತಾ ಇಲ್ಲ ನನಗೂ. ಫುಲ್ 50-50 ಇದೆ, ಅದು ಮಾಡ್ಕೊಳ್ಳ ಇದು ಮಾಡ್ಕೊಳ್ಳ ಅಂತ. ಯಾವ್ದು ಮಾಡ್ಕೊಂಡ್ರೆ ಬೆಟ್ರು ಅಂತ ಇನ್ನೂ ಗೊತ್ತಾಗ. ಕೆಲವೊಂದು ಜನ ಕೇಳಿದ್ದೀನಿ, ಕೆಲವೊಬ್ರು ನಿನ್ಗೆ ಯಾರಿಲ್ಲಮ್ಮ ಕರೆಂಟಿದೆ ಮಾಡ್ಕೊ ಅಂತಾರೆ, ಕೆಲವೊಬ್ರು ಕರೆಂಟಿಗೆ ಬೇಡ ಕೈದು ಮಾಡ್ಕೊ, ಸ್ವಲ್ಪ ದಿನ ಸುಧಾರಿಸ್ಕೊ, ಹಂಗೆ ಹಿಂಗನ ಮ್ಯಾನೇಜ್ ಮಾಡಿಕೊಂಡು ಅಂತ ಇದ್ದಾರೆ. ಅದಕ್ಕೆ ಏನು ಮಾಡೋದಂತ ನನಗೂ ತಲೆ ನೋವು ಬರ್ತಾಯಿದೆ, ಯಾವ್ದು ಮಾಡಿಕೊಂಡ್ರೆ ಬೆಟ್ರು ಅಂತ. ನನಗೆ ಒಂದು ಸೈಡ್ ನೋಡಿದ್ರೆ ನಾನು ಮೊದಲೇ ಇವಾಗ ಹೆಲ್ತ್ ಇಶ್ಯೂ ಜಾಸ್ತಿ ಇರೋದ್ರಿಂದ ನನಗೂ ಕೈದು ಬೆಸ್ಟ್ ಅನಿಸುತ್ತೆ. ಇನ್ನೊಂದು ಕಡೆ ನೋಡಿದ್ರೆ ನನಗೆ ಮಾಡೋರು ಯಾರು ಇಲ್ಲ ಅಂತ ಅದೊಂದು ಬೇಜಾರಾಗುತ್ತೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ.
ಕೈದು ಬೆಸ್ಟಾ ಅಥವಾ ಕರೆಂಟದು ಬೆಸ್ಟಾ ಅಂತ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ಮಂತ್ ಈಗ ಒಂದು 15 ಡೇಸಲ್ಲಿ ಹೋಗ್ತೀನಿ. ಅದಕ್ಕೆ ಅಲ್ಲೂ ಹಾಸ್ಪಿಟ್ಲಲ್ಲಿ ಯಾರೂ ಬಂದು ನಿಂತ್ಕೊಳ್ಳೋರಿಲ್ಲ, ಅಕ್ಕಪಕ್ಕದವ್ರನ್ನೇ ಕರ್ಕೊಂಡು ಹೋಗ್ಬೇಕು ಕೇಳಿಕೊಂಡು. ಆ ರೀಸನಿಂದ ನೋಡಿದ್ರೆ ಕರೆಂಟದು ಮಾಡ್ಕೊಳ್ಳೋದೇ ಬೆಸ್ಟ್ ಅನಿಸುತ್ತೆ. ಹಾಗಾಗಿ ಏನು ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್, ನಿಮ್ಗೆ ಯಾವುದು ಬೆಟ್ರ್ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಕರೆಂಟದ ಅಥವಾ ಕೈ ಆಪರೇಷನ್ ಅಂತ. ನನಗೂ 50-50 ಇದೆ, ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಂಗೆ ಮೊದಲೇ ಹೆಲ್ತ್ ಇಶ್ಯೂ ಜಾಸ್ತಿ ಇರೋದ್ರಿಂದ ನಾವು ಎಷ್ಟೇ ಕರೆಕ್ಟಾಗಿದ್ದರೂ ಒಂದು ರೀತಿಯಿಂದ ನೋಡಿ ಹೆಲ್ತ್ ಪ್ರಾಬ್ಲಮ್ ಹೆಣ್ಮಕ್ಳಿಗೆ. ಮಕ್ಕಳು ಮದುವೆ ಮಕ್ಕಳಂತ ಆದಮೇಲೆ ಗ್ಯಾರಂಟಿ ಬಂದು ನಾವು ಎಷ್ಟೇ ಕರೆಕ್ಟಾಗಿ ಇದು ಮಾಡಿದರೆ ಮಕ್ಕಳಾದಮೇಲೆ ಹೆಲ್ತ್ ಇಶ್ಯೂ ನೋಡಿ ಹೆಂಗೆ ಇದು ಮಾಡ್ತೀವಿ, ನಿದ್ದೆ ಇರೋಲ್ಲ ನಮಗೆ, ಕಣ್ಣಿಗೆ ಸ್ಟ್ರೆಸ್ಸು, ಮನೆ ಕೆಲಸ ನಾವೇ ಮಾಡಬೇಕು, ಯಾರು ಸಪೋರ್ಟ್ ಇರೋದಿಲ್ಲ. ಇದೆಲ್ಲ ಯೋಚನೆ ಮಾಡಿ 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 ಹೆಲ್ತ್ ಇಶ್ಯೂ ನಮ್ಗೆ ನಾವೇ ಮಾಡ್ಕೊತೀವಿ. ಎಷ್ಟು ಆರಾಮಾಗಿರಬೇಕು, ಯಾವುದೂ ಯೋಚನೆ ಮಾಡಬಾರ್ದು, ಯಾರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ಅಂದ್ರೂ ಕೇಳೋಲ್ಲ, ಈ ತಲೆಯದೆಲ್ಲ ಎಲ್ಲ ಬಂದುಬಿಡುತ್ತೆ. ಹಾಗಾಗಿ ಏನು ಮಾಡೋದು, ಈ ಥರ ನಾನು ಯೋಚನೆ ಮಾಡಿ ಮಾಡಿ ಅದು ಬರುತ್ತೆ. ಯಾಕೆ ಒಬ್ಬರೇ ಇರ್ತೀವಲ್ಲ, ಮಕ್ಕಳನ್ನೂ ಹಿಡ್ಕೊಳಕ್ಕಿರೋಲ್ಲ, ಮನೇಲಿ ಕೆಲಸನೂ ಮಾಡೋರು ಇರೋಲ್ಲ, ನಾವೇ ಎಷ್ಟು ಮಾಡಬೇಕು, ಎಲ್ಲದಕ್ಕೂ ನಾವೇ ಸಾಯ್ಬೇಕಾ, ನಾವೇ ಮಾಡಬೇಕಾ ಅಂತ ಅಂದ್ಕೊಂಡು ತಲೆನೋವು ಬರುತ್ತೆ, ಬಾಡಿ ಪೇನ್ ಬರುತ್ತೆ, ಏನೇನೋ ಬರುತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ಎಲ್ಲರೂ ಆರಾಮಾಗಿ ಕೂಲಾಗಿರೋಕ್ಕೆ ನೋಡಿ. ನಾನು ಕೂಲಾಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಅಂದರೆ ಅಷ್ಟಕ್ಕಷ್ಟೇ. ಯಾಕಂದರೆ ನಾನು ಒಬ್ಬಳೇ ಮ್ಯಾನೇಜ್ ಮಾಡಬೇಕು, ಈ ಕಡೆ ಇಬ್ಬರು ಮಕ್ಕಳು, ನಮ್ಮ ಮನೆ ಕೆಲಸ, ಈ ಥರ ಆಗೋದ್ರಿಂದ ನನಗೆ ಒಂಥರ ಸ್ವಲ್ಪ ನನ್ನ ಮೈಂಡು ವೀಕ್ ಜಾಸ್ತಿ ಬೇಗ. ಅದಕ್ಕೆ ನನಗೆ ಈ ಥರ ಆಗುತ್ತೆ. ನಾವು ಎಷ್ಟೇ ಕರೆಕ್ಟಾಗಿದ್ದರೂ ಮತ್ತೆ ನಮ್ಗೆ ನೋಡಿ ಹೆಲ್ತ್ ಅಪ್ಸೆಟ್ ಆಗೇ ಆಗುತ್ತೆ. ಯಾಕಂದರೆ ಒಂದು ಸ್ವಲ್ಪ ದಿನ ಅಷ್ಟೇ, ಅಂದರೆ ಮಕ್ಕಳು ದೊಡ್ಡವರಾದ್ಮೇಲೆ ಇವಾಗ ನಮ್ಗೆ ಜಾಸ್ತಿ ಎಲ್ಲ ಗಮನ ಮಕ್ಕಳನ್ನ ಬೆಳೆಸೋದ್ರಲ್ಲಿರುತ್ತಲ್ಲ. ಹಾಗಾಗಿ ಇದೆಲ್ಲ ಕಾಮನ್ ಅಂತಾರೆ. ಅದೇ ಫ್ರೆಂಡ್ಸ್, ಇದೆ ಇವತ್ತಿನ ಇದು. ಎಷ್ಟು ಬೇಗ ಎದ್ದು ಮಾಡಿಕೊಂಡೆ ಎಲ್ಲ ಕೆಲಸನೂ, ಮತ್ತೆ ಹೋಗಲಿಲ್ಲ. ನೆಕ್ಸ್ಟ್ ಮಂತ್ ಇನ್ನೂ 15 ಡೇಸ್ ಆದಮೇಲೆ ಹೋಗ್ತೀನಿ, ಆಪರೇಷನ್ ಮಾಡ್ಕೊತೀನಿ. ಅಷ್ಟರಲ್ಲಿ ಯಾವುದು ಬೆಟ್ರು, ಯಾವ್ದು ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕೈದ ಕರೆಂಟದ ಅಂತ ನನಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹ್ಯಾಪಿಯಾಗಿರಿ, ಕೂಲಾಗಿರಿ, ಆರಾಮಾಗಿರಿ. ನಿಮ್ಮ ಹೆಲ್ತ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಯಾವ್ದು ಬೆಟ್ರ್ ಅಂತ, ಕೈದ ಕರೆಂಟ್ ಆಪರೇಷನ್ ಅಂತ. ನಿಮ್ಮ ಸಜೆಷನ್ ನೋಡೋಣ, ನೀವು ಯಾರ್ಯಾರು ಹೇಗೆ ತಿಳಿಸ್ತೀರಂತ. ಇದೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋಂದಿಗೆ. ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.